ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೈಎಲ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ 4th ಸೆಮ್ ಬಿಕಾಮ್ನ ಕನ್ನಡ ಸಬ್ಜೆಕ್ಟ್ ಸ್ಟೆಲ್ಲಾ ಎಂಬ ಹುಡುಗಿ ಕಥೆಯನ್ನು ಸರಳವಾಗಿ ತಿಳಿಸಿಕೊಡುತ್ತೇನೆ. ಈ ಕಥೆಯ ಲೇಖಕರು ಪಿ. ಲಂಕೇಶ್. ಸ್ಟೆಲ್ಲಾ ಎಂಬ ಯುವತಿ ಒಬ್ಬ ನರ್ಸ್ ಆಗಿದ್ದು, ಅವಳ ಸುಂದರತೆ ಮತ್ತು ಮೃದುವಾದ ಸ್ವಭಾವದಿಂದ ಸುಬ್ಬಣ್ಣನ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾಳೆ. ಅವಳನ್ನು ಅವನು ತುಂಬಾ ಇಷ್ಟಪಡುತ್ತಾನೆ ಮತ್ತು ಅವಳನ್ನು ತನ್ನ ಜೀವನದಲ್ಲಿ ಹಗಲು ರಾತ್ರಿ ಜೊತೆಯಾಗಿರಬೇಕು ಎಂದುಕೊಳ್ಳುತ್ತಾನೆ. ಸ್ಟೆಲ್ಲಾದಲ್ಲಿ ತಾಯ್ತನದ ಗುಣವಿದೆ ಎಂದು ಅವನು ಭಾವಿಸುತ್ತಾನೆ. ಒಮ್ಮೆ ಸುಬ್ಬಣ್ಣನು ಅವಳನ್ನು ತನ್ನ ಮಗನ ಮನೆಗೆ ಹೋಗಿ ನೋಡಿಕೊಳ್ಳುವೆಯಾ ಎಂದು ಕೇಳುತ್ತಾನೆ. ಹಣದ ಕೊರತೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಸ್ಟೆಲ್ಲಾ ಅದಕ್ಕೆ ಯಾವುದೇ ಉತ್ತರ ನೀಡದೆ ತನ್ನ ಕೆಲಸವನ್ನು ಮಾಡಿ ಶಾಂತವಾಗಿ ಹೊರಟು ಹೋಗುತ್ತಾಳೆ. ಅವಳ ಈ ನಿರ್ಲಕ್ಷ್ಯವು ಸುಬ್ಬಣ್ಣನಿಗೆ ಇನ್ನಷ್ಟು ಕುತೂಹಲ ಉಂಟುಮಾಡುತ್ತದೆ. ಸುಬ್ಬಣ್ಣನು ಶಿವಮೊಗ್ಗದ ಹತ್ತಿರದ ಹಳ್ಳಿಯವನಾಗಿದ್ದು, ತನ್ನ ಆಸ್ತಿಯನ್ನು ಮಾರಿಕೊಂಡು ಬೆಂಗಳೂರು ಬಳಿಯ ನೆಲ್ಲಂದೂರಿನಲ್ಲಿ ವಾಸವಾಗಿದ್ದಾನೆ. ಅವನಿಗೆ ತೋಟ ಮತ್ತು 2 ಮನೆಗಳು ಇವೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುಬ್ಬಣ್ಣನಿಗೆ ಸ್ಟೆಲ್ಲಾದ ಮೇಲಿರುವ ಆಕರ್ಷಣೆ ಮತ್ತು ಅವಳ ಶಾಂತ ಸ್ವಭಾವವನ್ನು ವಿವರಿಸಲಾಗಿದೆ. ಸುಬ್ಬಣ್ಣನಿಗೆ ತೋಟ ಮತ್ತು 2 ಮನೆಗಳಿದ್ದವು. ನಂತರ ಅವನು ಕೇಳಿದ ಪ್ರಶ್ನೆಗೆ ಸ್ಟೆಲ್ಲಾ ಉತ್ತರಿಸಿ, ತನ್ನ ಸೇವೆಗೆ ದಿನಕ್ಕೆ 3,000 ರೂಪಾಯಿ ಆಗುತ್ತದೆ ಎಂದು ಹೇಳುತ್ತಾಳೆ. ಅದು ಅವರ ಅಸೋಸಿಯೇಷನ್ ನಿಗದಿಪಡಿಸಿದ ದರವಾಗಿದ್ದು, ಕಡಿಮೆ ಮಾಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾಳೆ. ಸುಬ್ಬಣ್ಣನಿಗೆ ಇದರಿಂದ ಸ್ವಲ್ಪ ಹೆದರಿಕೆ ಮತ್ತು ನೋವು ಉಂಟಾಗಿ ಅವನ ಆರೋಗ್ಯವು ಹದಗೆಡುತ್ತದೆ. ಅವನಿಗೆ ಕೆಮ್ಮು ಶುರುವಾಗುತ್ತದೆ. ತನ್ನ ಜೀವನ ನಿಧಾನವಾಗಿ ಕುಸಿಯುತ್ತಿದೆ ಎಂಬುದು ಅವನಿಗೆ ತಿಳಿದಿರುತ್ತದೆ. ಅವನ ಹಣವು ಹಾಗೆ ನಿಧಾನವಾಗಿ ಕಡಿಮೆಯಾಗುತ್ತಿರುತ್ತದೆ. ಈ ನಡುವೆ ಅವನ ಮಗ ಮತ್ತು ಸೊಸೆ ಎಂದಿನಂತೆ ರಾತ್ರಿ 8 ಗಂಟೆಗೆ ಅವನನ್ನು ನೋಡಲು ಬರುತ್ತಾರೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುಬ್ಬಣ್ಣನ ಆರೋಗ್ಯದ ಹಿನ್ನಡೆ, ಹಣದ ಕೊರತೆ ಮತ್ತು ಸ್ಟೆಲ್ಲಾದ ವೃತ್ತಿಪರ ನಿಲುವು ವಿವರಿಸಲಾಗಿದೆ. ಸುಬ್ಬಣ್ಣನ ಪ್ರಶ್ನೆಗೆ ಸ್ಟೆಲ್ಲಾ ನಂತರ ಉತ್ತರಿಸಿ, ತನ್ನ ಸೇವೆಗೆ ದಿನಕ್ಕೆ 3,000 ರೂಪಾಯಿ ಆಗುತ್ತದೆ ಎಂದು ಹೇಳುತ್ತಾಳೆ. ಇದು ಅವರ ಅಸೋಸಿಯೇಷನ್ ನಿಗದಿಪಡಿಸಿದ ದರವಾಗಿದ್ದು, ಅದನ್ನು ಕಡಿಮೆ ಮಾಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾಳೆ. ಇದನ್ನು ಕೇಳಿ ಸುಬ್ಬಣ್ಣನಿಗೆ ಭಯ ಮತ್ತು ನೋವು ಉಂಟಾಗುತ್ತದೆ. ಅವನಿಗೆ ಕೆಮ್ಮು ಹೆಚ್ಚಾಗಿ ತನ್ನ ಆರೋಗ್ಯ ನೈತಿಕವಾಗಿಯೂ ದೈಹಿಕವಾಗಿಯೂ ಕುಸಿಯುತ್ತಿದೆ ಎಂಬುದು ಅವನಿಗೆ ಗೊತ್ತಾಗುತ್ತದೆ. ಜೊತೆಗೆ ಅವನ ಹಣವು ನಿಧಾನವಾಗಿ ಕಡಿಮೆಯಾಗುತ್ತಿರುತ್ತದೆ. ಒಟ್ಟಿನಲ್ಲಿ ಈ ಭಾಗವು ಸುಬ್ಬಣ್ಣನ ಅಸ್ವಸ್ಥತೆ, ಆರ್ಥಿಕ ಸಂಕಷ್ಟ ಮತ್ತು ಸ್ಟೆಲ್ಲಾದ ವೃತ್ತಿಪರ ನಿಲುವನ್ನು ತೋರಿಸುತ್ತದೆ. ಸುಬ್ಬಣ್ಣನ ಮಗ ಮತ್ತು ಸೊಸೆ ಎಂದಿನಂತೆ ರಾತ್ರಿ 8 ಗಂಟೆಗೆ ಬರುತ್ತಾರೆ. ಮಗನು ತಂದೆಯ ಕಾಯಿಲೆಯಿಂದ ತುಂಬಾ ಚಿಂತೆಯಿಂದ ಕುಗ್ಗಿಹೋದಂತೆ ಕಾಣುತ್ತಾನೆ. ಸೊಸೆಯು ದುಃಖದಿಂದ ಬಳಲುತ್ತಾಳೆ. ಮೊದಲು ಅವರಿಬ್ಬರೂ ಆಸ್ಪತ್ರೆಯಲ್ಲೇ ಇರುತ್ತಿದ್ದರು. ಆದರೆ ನಂತರ ಸುಬ್ಬಣ್ಣನಿಗೆ ಏನೋ ಅನುಮಾನ ಹುಟ್ಟಿ ಅವರು ಮನೆಯಲ್ಲೇ ಇರಬೇಕೆಂದು ಹೇಳುತ್ತಾನೆ. ಮಗ ಸುರೇಶ್ ಮತ್ತು ಸೊಸೆ ಸಾವಿತ್ರಿ ಬಂದ ಸಮಯಕ್ಕೆ ಡಾಕ್ಟರ್ ಕೂಡ ಬರುತ್ತಾರೆ. ಅವರು ಸುಬ್ಬಣ್ಣನನ್ನು ಪರೀಕ್ಷಿಸಿ ಸ್ಟೆಲ್ಲಾಳಿಂದ ವಿಚಾರಗಳನ್ನು ಕೇಳಿ ನಂತರ ಸುರೇಶ್ ಜೊತೆ ಪ್ರತ್ಯೇಕವಾಗಿ ಮಾತನಾಡಬೇಕೆಂದು ಹೇಳುತ್ತಾರೆ. ಇದನ್ನು ಕೇಳಿ ಸುರೇಶ್, ಯಾವುದಾದರೂ ಖಾಸಗಿ ವಿಷಯವೇ ಡಾಕ್ಟರ್ ಎಂದು ಕೇಳುತ್ತಾನೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುಬ್ಬಣ್ಣನ ಕುಟುಂಬದ ಚಿಂತೆಯು, ಅವನ ಅನುಮಾನಗಳು ಮತ್ತು ಡಾಕ್ಟರ್ ಹೇಳಲಿರುವ ಮಹತ್ವದ ವಿಷಯದ ಸೂಚನೆ ನೀಡಲಾಗಿದೆ. ಡಾಕ್ಟರ್ ಹಣದ ಬಗ್ಗೆ ಮಾತನಾಡಲು ಶುರು ಮಾಡಿದಾಗ ಸುಬ್ಬಣ್ಣ ಅದನ್ನು ಪ್ರಶ್ನಿಸುತ್ತಾನೆ. ಆದರೆ ಸುರೇಶ್ ತಲೆ ತಗ್ಗಿಸಿಕೊಂಡೇ ಮೌನವಾಗಿ ಇರುತ್ತಾನೆ. ಡಾಕ್ಟರ್ ಎಲ್ಲವನ್ನೂ ಸ್ಪಷ್ಟವಾಗಿ ಈಗಲೇ ಮಾತನಾಡುವುದು ಒಳ್ಳೆಯದು, ಇಲ್ಲವಾದರೆ ಮುಂದೆ ಮನಸ್ತಾಪ ಉಂಟಾಗಬಹುದು ಎಂದು ಹೇಳುತ್ತಾರೆ. ಸುರೇಶ್ ಯಾವುದೇ ಉತ್ತರ ನೀಡದೆ ಗಂಭೀರವಾಗಿ ಯೋಚಿಸುತ್ತಿರುತ್ತಾನೆ. ಹೌದು ಅಥವಾ ಇಲ್ಲ ಎಂಬುದನ್ನು ಹೇಳುವುದಿಲ್ಲ. ಅವನು ತನ್ನ ಹೆಂಡತಿ ಸಾವಿತ್ರಿಯ ಕಡೆಗೂ ನೋಡದೇ ಇರುತ್ತಾನೆ. ಸಾವಿತ್ರಿಯು ಅವನ ಕಣ್ಣನ್ನು ತಪ್ಪಿಸಿಕೊಂಡು ಬೇರೆ ಕಡೆ ನೋಡುತ್ತಾಳೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಕುಟುಂಬದ ಒಳಗಿನ ಒತ್ತಡ, ಅಸಹಜ ಮೌನ ಮತ್ತು ಯಾವುದೋ ಗಂಭೀರ ಸಮಸ್ಯೆ ಇರುವ ಸೂಚನೆ ವ್ಯಕ್ತವಾಗುತ್ತದೆ. ಡಾಕ್ಟರ್ ಆಪರೇಷನ್ ಮಾಡುವ ನಿರ್ಧಾರವನ್ನು ತಿಳಿಸಿ ಕನಿಷ್ಠ 1 ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಸುಬ್ಬಣ್ಣ ಕಣ್ಣು ಮುಚ್ಚಿಕೊಂಡು ಮೌನವಾಗುತ್ತಾನೆ. ಸುರೇಶ್ ಮತ್ತು ಸಾವಿತ್ರಿಯ ಮೌನವು ಗಂಭೀರವಾಗಿದ್ದು ಪರಿಸ್ಥಿತಿ ತೀವ್ರವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಸುಬ್ಬಣ್ಣನಿಗೆ ನಿಜಸ್ಥಿತಿ ನಿಧಾನವಾಗಿ ಅರ್ಥವಾಗತೊಡಗುತ್ತದೆ. ಡಾಕ್ಟರ್ ತಮ್ಮ ಮಾತು ಮುಗಿಸಿ, ನೀವು ಬೇರೆ ಆಸ್ಪತ್ರೆಗೆ ಹೋಗುವುದಾದರೂ ನನಗೆ ಬೇಸರವಿಲ್ಲ ಎಂದು ಹೇಳುತ್ತಾರೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಆರ್ಥಿಕ ಭಾರ, ಗಂಭೀರ ಆರೋಗ್ಯ ಪರಿಸ್ಥಿತಿ ಮತ್ತು ಕುಟುಂಬದ ಒಳಗಿನ ಒತ್ತಡ ಸ್ಪಷ್ಟವಾಗುತ್ತದೆ. ಮೌನವನ್ನು ಮುರಿದು ಸುರೇಶ್ ಡಾಕ್ಟರ್ಗೆ ಹಣದ ಬಗ್ಗೆ ಯೋಚಿಸಬೇಡಿ, ಎಲ್ಲಾ ಚಿಕಿತ್ಸೆ ನಡೆಯಲಿ ಎಂದು ಹೇರುತ್ತಾನೆ. ಅವನ ಧ್ವನಿ ಗಂಭೀರವಾಗಿದ್ದು ತನ್ನ ತಂದೆಯ ಬಗ್ಗೆ ಕಾಳಜಿ ತೋರಿಸುತ್ತಾನೆ. ಸುರೇಶ್ ಒಳ್ಳೆಯ ಸ್ವಭಾವದವನಾಗಿದ್ದು ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಕೆಲಸ ಮಾಡುತ್ತಾನೆ. ಅವನಿಗೆ 2 ಮಕ್ಕಳಿದ್ದಾರೆ. ಅವಳ ಹೆಂಡತಿ ಸಾವಿತ್ರಿಯು ಜಾಣ ಮತ್ತು ಔದಾರ್ಯದ ಹೆಂಗಸಾಗಿದ್ದು ಕಾಮರ್ಸ್ ಡಿಗ್ರಿ, ಟೈಪಿಂಗ್ ಮತ್ತು ಸಂಗೀತದಲ್ಲಿ ಪರಿಣತಿ ಹೊಂದಿದ್ದಾಳೆ. ಅವಳು ಕೆಲಸಕ್ಕೆ ಸೇರಬಹುದಾಗಿದ್ದರೂ ಕುಟುಂಬದ ಜವಾಬ್ದಾರಿಗಾಗಿ ಕೆಲಸ ಮಾಡದೆ ಸುಬ್ಬಣ್ಣನ ತೋಟ ಮತ್ತು ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ.
ಅವಳಿಗೆ ಓದುವುದಕ್ಕೂ ಸಂಗೀತ ಕೇಳುವುದಕ್ಕೂ ಸಮಯ ಸಿಗುವುದಿಲ್ಲ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುರೇಶ್ ಮತ್ತು ಸಾವಿತ್ರಿಯ ಒಳ್ಳೆಯ ಗುಣಗಳು, ಕುಟುಂಬದ ಮೇಲಿನ ಜವಾಬ್ದಾರಿ ಮತ್ತು ಅವರ ತ್ಯಾಗವನ್ನು ವಿವರಿಸಲಾಗಿದೆ. ಸುರೇಶ್ ಹಣದ ಬಗ್ಗೆ ಯೋಚಿಸಬೇಡಿ ಎಂದರೂ ಅವನ ಮನದ ದುಗುಡವನ್ನು ಸುಬ್ಬಣ್ಣ ಗಮನಿಸುತ್ತಾನೆ. ಆದ್ದರಿಂದ ತಾನು ಈಗಾಗಲೇ ವಯಸ್ಸಾಗಿ ಇನ್ನು 2 ವರ್ಷಗಳಷ್ಟೇ ಬದುಕಬಹುದು ಎಂದು ಹೇಳಿ ತನ್ನ ಮೇಲೆ ಇಷ್ಟು ಹಣ ಖರ್ಚು ಮಾಡಬೇಡಿ ಎಂದು ಮಗನಿಗೆ ಹೇಳುತ್ತಾನೆ. ಆದರೆ ಸುರೇಶ್ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಲಾಗದಿದ್ದರೆ ನನಗೆ ದುಃಖವಾಗುತ್ತದೆ ಎಂದು ಹೇಳುತ್ತಾನೆ. ಅವನ ಮಾತಿಗೆ ಬೆಂಬಲವಾಗಿ ಸಾವಿತ್ರಿಯು ತನ್ನ ಮಾವನಿಗೆ ಪ್ರೀತಿಯಿಂದ ತಲೆಯ ಮೇಲೆ ಕೈಯಿಟ್ಟು ಸಾಂತ್ವನ ನೀಡುತ್ತಾಳೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ತಂದೆ ಮಗನ ನಡುವಿನ ಮಮತೆ, ಆರ್ಥಿಕ ಚಿಂತನೆ ಮತ್ತು ಕುಟುಂಬದ ಪ್ರೀತಿ, ಕೊನೆಯಲ್ಲಿ ತೋಟವನ್ನು ಮಾರಬೇಕಾದ ಅನಿವಾರ್ಯತೆ ಬರುತ್ತದೆ. ಮುಂದೆ ಮನೆಯನ್ನೂ ಮಾರಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಆದರೂ ಸುರೇಶ್ ತನ್ನ ಅಧ್ಯಾಪಕ ವೃತ್ತಿ ಇರುವುದರಿಂದ ಜೀವನ ಸಾಗುತ್ತದೆ ಎಂದುಕೊಳ್ಳುತ್ತಾನೆ. ಆದರೆ ಸಾವಿತ್ರಿಗೆ ಬಹಳ ಪ್ರೀತಿಯ ತೋಟವನ್ನು ಕಳೆದುಕೊಳ್ಳಬೇಕಾದ್ದರಿಂದ ಅವಳಿಗೆ ತುಂಬಾ ದುಃಖವಾಗುತ್ತದೆ. ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸಾವಿನ ಭಯ, ಕುಟುಂಬದ ಒಳಗಿನ ದುಃಖ ಮತ್ತು ಆರ್ಥಿಕ ಸಂಕಷ್ಟದಿಂದ ಉಂಟಾಗುವ ತ್ಯಾಗ ವಿವರಿಸಲಾಗಿದೆ. ಒಂದು ದಿನ ಸುರೇಶ್ ತಡವಾಗಿ ಆಸ್ಪತ್ರೆಗೆ ಬರುತ್ತಾನೆ. ಆಗಾಗಲೇ ತೋಟವನ್ನು ಮಾರಲಾಗಿರುತ್ತದೆ. ಸಾಲಗಳನ್ನು ತೀರಿಸಿದರೂ ಮತ್ತೆ ಸಾಲಗಳು ಹೆಚ್ಚಾಗುವ ಪರಿಸ್ಥಿತಿ ಉಂಟಾಗುತ್ತದೆ. ಆಸ್ಪತ್ರೆಗೆ ಬರುತ್ತಿರುವಾಗ ಸ್ಕೂಟರ್ನಲ್ಲಿ ಸಣ್ಣ ಅಪಘಾತವಾಗುತ್ತದೆ. ಇದಕ್ಕೂ ಅವನ ಮಾನಸಿಕ ಒತ್ತಡವೇ ಕಾರಣವಾಗಿರುತ್ತದೆ. ಈ ಎಲ್ಲ ಘಟನೆಗಳಿಂದ ಸುರೇಶ್ ತುಂಬಾ ಮನಸ್ಸಿನಿಂದ ಕುಗ್ಗಿ ಹೋಗುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬಂದಾಗ ಸುಬ್ಬಣ್ಣ ಕೂಡ ಕೆಟ್ಟ ಮನಸ್ಥಿತಿಯಲ್ಲಿದ್ದು ಮಗನ ಮನಸ್ಸಿನ ಯೋಚನೆಗಳನ್ನು ಅರಿತು ನೀನು ಏನು ಯೋಚಿಸುತ್ತಿದ್ದೀಯೋ ನನಗೆ ಗೊತ್ತು ಎಂದು ಹೇಳುತ್ತಾನೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುರೇಶ್ನ ಮಾನಸಿಕ ಒತ್ತಡ, ಆರ್ಥಿಕ ಸಂಕಷ್ಟ ಮತ್ತು ತಂದೆ ಮಗನ ನಡುವಿನ ಮನಸ್ಸಿನ ಸಂಪರ್ಕವನ್ನು ತೋರಿಸಲಾಗಿದೆ. ಸುಬ್ಬಣ್ಣನು ತನ್ನ ಮಗನ ಮನಸ್ಸಿನ ಯೋಚನೆಗಳನ್ನು ಅರಿತು ಅದನ್ನು ಹೇಳುತ್ತಾನೆ. ಆದರೆ ಸುರೇಶ್ ಮೌನವಾಗಿಯೇ ಇರುತ್ತಾನೆ. ಅವನ ಈ ಮೌನದಿಂದ ಸುಬ್ಬಣ್ಣ ಕೋಪಿಸಿಕೊಂಡು ತನ್ನ ಉಳಿದ ಎಲ್ಲಾ ಶಕ್ತಿಯನ್ನು ಬಳಸಿ ಹಾಸಿಗೆಯನ್ನು ಹೊಡೆದು ಕೋಪವನ್ನು ಹೊರಹಾಕುತ್ತಾನೆ. ಅತಿಯಾಗಿ ಕೆಮ್ಮು ಶುರುವಾಗಿ ರಕ್ತವೂ ಬರುತ್ತದೆ. ಕೋಪದಲ್ಲೇ ಸಾಯಬೇಕೆಂಬ ಆಸೆಯೂ ಅದರ ಜೊತೆ ಭಯವೂ ಅವನೊಳಗೆ ಇರುತ್ತದೆ. ಆಗ ಸ್ಟೆಲ್ಲಾ ಬಂದು ಶಾಂತವಾಗಿ ರಕ್ತವನ್ನು ಒರೆಸಿ ಅವನನ್ನು ನೋಡಿಕೊಳ್ಳುತ್ತಾಳೆ. ಸುರೇಶ್ ಏನೂ ಹೇಳದೆ ಹೋಗಲು ಹೊರಟಾಗ ಸುಬ್ಬಣ್ಣ ಮತ್ತೆ ಮಾತನಾಡಲು ಪ್ರಯತ್ನಿಸುತ್ತಾನೆ. ಈ ಬಾರಿ ಅವನ ಧ್ವನಿಯಲ್ಲಿ ಸ್ವಲ್ಪ ಮೃದುತ್ವ ಅಥವಾ ಕ್ಷಮೆಯ ಭಾವನೆ ಕಾಣಿಸುತ್ತದೆ. ಆದರೆ ಮತ್ತೆ ಕೆಮ್ಮು ಶುರುವಾಗುತ್ತದೆ. ಸ್ಟೆಲ್ಲಾ ಅವನಿಗೆ ಆರೈಕೆ ಮಾಡುತ್ತಾಳೆ. ಕೊನೆಗೆ ಸುಬ್ಬಣ್ಣ ತನ್ನ ಮಗನಿಗೆ ಮುಂದೆ ಈ ವಿಷಯದಲ್ಲಿ ತಲೆ ಹಾಕಬೇಡ ಎಂದು ಹೇಳುತ್ತಾನೆ. ಸುರೇಶ್ ತಲೆ ತಗ್ಗಿಸಿಕೊಂಡೇ ಮೌನವಾಗಿ ಹೊರಟು ಹೋಗುತ್ತಾನೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ತಂದೆ ಮಗನ ನಡುವೆ ಉಂಟಾಗುವ ಒತ್ತಡ, ಕೋಪ, ನೋವು ಮತ್ತು ಅಂತಿಮವಾಗಿ ವ್ಯಕ್ತವಾಗುವ ಮಮತೆ ಸ್ಪಷ್ಟವಾಗಿ ತೋರಿಸಲಾಗಿದೆ. ಸುಬ್ಬಣ್ಣನಿಗೆ ಜ್ವರ ಮತ್ತು ನಿದ್ರೆಯ ನಡುವಿನ ಸ್ಥಿತಿ, ಸಾಯುವ ಮುನ್ನದ ಕೋಮಾ ಸ್ಥಿತಿಯಂತೆ ಅನ್ನಿಸುವ ಭಯ ಶುರುವಾಗುತ್ತದೆ. ಅವನಿಗೆ ಒಳಿತು ಕೆಡುಗು, ಮಾನ ಸ್ವಾಭಿಮಾನ ಎಲ್ಲದರ ನಡುವಿನ ವ್ಯತ್ಯಾಸವೇ ಮಸುಗಾಗುತ್ತದೆ. ನಿದ್ರೆ ಮತ್ತು ಪ್ರಜ್ಞಾಹೀನತೆ ಒಂದೇ ರೀತಿಯಾಗಿ ಕಾಣಿಸುತ್ತವೆ. ಈ ಸ್ಥಿತಿಯನ್ನು ವಿವರಿಸಲು ಅವನಲ್ಲೂ ಶಕ್ತಿಯಿಲ್ಲ. ಇನ್ನೊಂದೆಡೆ ಸ್ಟೆಲ್ಲಾ ತನ್ನ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದು 3 ರೋಗಿಗಳ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾಳೆ. ಅವಳ ವೈಯಕ್ತಿಕ ಜೀವನದಲ್ಲಿಯೂ ಸಮಸ್ಯೆಗಳು ಹೆಚ್ಚಾಗಿವೆ. ಅವಳ ಗಂಡ ಮದ್ಯಪಾನಕ್ಕೆ ಒಳಗಾಗಿ ಹಳ್ಳಿಯಲ್ಲಿದ್ದ ಜಮೀನು ಮಾರಿಸಿ ಹಣ ಕೊಡಲು ಒತ್ತಾಯಿಸುತ್ತಾನೆ. ಇಲ್ಲವಾದರೆ ಅವಳನ್ನು ಬಿಟ್ಟು ಹೋಗುವ ಭಯ ಅವಳಲ್ಲಿದೆ. ಇದರ ಜೊತೆಗೆ ನರ್ಸರಿಯಲ್ಲಿರುವ ತನ್ನ ಚಿಕ್ಕ ಮಗುವಿನ ಜವಾಬ್ದಾರಿಯೂ ಅವಳ ಮೇಲಿದೆ. ಈ ಎಲ್ಲಾ ಸಮಸ್ಯೆಗಳು ಅವಳನ್ನು ಕಾಡುತ್ತಿದ್ದು ತನ್ನ ಜೀವನದ ಬಗ್ಗೆ ಪ್ರಶ್ನೆ ಹುಟ್ಟಿಸುತ್ತದೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುಬ್ಬಣ್ಣನ ಜೀವ-ಮರಣದ ನಡುವಿನ ಸ್ಥಿತಿ ಮತ್ತು ಸ್ಟೆಲ್ಲಾದ ವೈಯಕ್ತಿಕ ಸಂಕಷ್ಟಗಳನ್ನು ಚಿತ್ರಿಸಲಾಗಿದೆ. ಸುಬ್ಬಣ್ಣ ತುಂಬಾ ದುರ್ಬಲ ಸ್ಥಿತಿಯಲ್ಲಿ ಅಮ್ಮ ಎಂದು ನರಳುತ್ತಾನೆ. ಅವನಿಗೆ ಈಗ ಅಸಹಾಯಕತೆ ಹೆಚ್ಚಾಗಿ ಸ್ಟೆಲ್ಲಾವನ್ನು ತಾಯಿ, ಅಕ್ಕ, ಮಗಳ ಎಂದು ಕರೆಯುತ್ತಾನೆ. ಅವನು ಹಾಸಿಗೆಯಿಂದ ಎದ್ದೇ ಬಾರದ ಸ್ಥಿತಿಯಲ್ಲಿದ್ದು ಎಲ್ಲಾ ಕೆಲಸಗಳನ್ನು ಅಲ್ಲೇ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿಗೆ ಬಂದಿದ್ದಾನೆ. ಅವನ ದೇಹವು ತುಂಬಾ ಹದಗೆಡಿದೆ. ಸ್ಟೆಲ್ಲಾ ಅವನ ಸ್ಥಿತಿಯನ್ನು ಗಮನಿಸಿ ಅವನ ಮೆದುಳು ಇನ್ನೂ ಕೆಲಸ ಮಾಡುತ್ತಿದೆ ಎಂದು ಅರ್ಥಮಾಡಿಕೊಳ್ಳುತ್ತಾಳೆ. ಸುಬ್ಬಣ್ಣ ಅವಳ ಕೈ ಹಿಡಿದು ಮಗಳೇ ಎಂದು ಭಾವನಾತ್ಮಕವಾಗಿ ಕರೆಯುತ್ತಾನೆ. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಹೊಸ ಜೀವ ಬಂದಂತೆ ಕಾಣಿಸುತ್ತದೆ. ನಂತರ ಅವನು ಸ್ಟೆಲ್ಲಾಳಿಗೆ ಒಂದು ಉಪಕಾರ ಕೇಳಲು ಪ್ರಯತ್ನಿಸುತ್ತಾನೆ. ಇದರಿಂದ ಸ್ಟೆಲ್ಲಾಳಿಗೆ ಸ್ವಲ್ಪ ಭಯ ಮತ್ತು ಅಸಹಜತೆ ಉಂಟಾಗುತ್ತದೆ. ಆದರೂ ಅವಳು ಏನು ಹೇಳಿ ಎಂದು ಕೇಳುತ್ತಾಳೆ. ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ಸ್ವಲ್ಪ ಅಸಹಜ ಭಾವನೆಯೂ ಮೂಡುತ್ತದೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುಬ್ಬಣ್ಣನ ಅತೀ ದುರ್ಬಲ ಸ್ಥಿತಿ, ಅವನ ಭಾವನಾತ್ಮಕ ಅವಲಂಬನೆ ಮತ್ತು ಸ್ಟೆಲ್ಲಾಳ ಮನಸ್ಸಿನ ಗೊಂದಲವನ್ನು ಚಿತ್ರಿಸಲಾಗಿದೆ. ಸುಬ್ಬಣ್ಣ ತುಂಬಾ ಭಯಭೀತನಾಗಿ ಏನೋ ಕೇಳಲು ಹೋಗಿ ಮತ್ತೆ ಬೇಡ ಬಿಡಮ್ಮ ಎಂದು ಕೈಬಿಡುತ್ತಾನೆ. ಅವನ ಕಣ್ಣಲ್ಲಿ ಸಾಯುವ ಭಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆತ ತುಂಬಾ ದುರ್ಬಲವಾಗಿ ಅಳುತ್ತಾ 3 ವರ್ಷಗಳಿಂದ ತನ್ನನ್ನು ತಾನು ಸ್ವಚ್ಛವಾಗಿಸಿಕೊಳ್ಳಲಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಸ್ಟೆಲ್ಲಾಳ ಹೃದಯ ಕರಗುತ್ತದೆ. ಅವಳು ಅವನ ಕೈ ಹಿಡಿದು ಸಾಂತ್ವನ ನೀಡುತ್ತಾಳೆ. ಸುಬ್ಬಣ್ಣನ ಕಣ್ಣಲ್ಲಿ ಕೃತಜ್ಞತೆ ಕಾಣಿಸುತ್ತದೆ.
ನಂತರ ಅವನು ತನ್ನ ಜೀವನ, ತನ್ನ ಸ್ಥಿತಿ, ಜಗತ್ತು ಮತ್ತು ಸಾವು ಎಲ್ಲವನ್ನೂ ಕುರಿತು ಗೊಣಗುತ್ತಾ ತನ್ನ ನೋವನ್ನು ಹೊರಹಾಕುತ್ತಾನೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುಬ್ಬಣ್ಣನ ಅತೀ ದುಃಖಕರ ಸ್ಥಿತಿ, ಸಾವಿನ ಭಯ ಮತ್ತು ಸ್ಟೆಲ್ಲಾಳ ಮಾನವೀಯತೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಸುಬ್ಬಣ್ಣ ತನ್ನ ಹೀನಾಯ ಸ್ಥಿತಿಯನ್ನು ನೆನೆಸಿ ತಾನು ಹಿಂದೆ ಹೀಗಿರಲಿಲ್ಲ, ಇಷ್ಟು ಕೊಳಕನಾಗಿರಲಿಲ್ಲ ಎಂದು ದುಃಖಪಡುತ್ತಾನೆ. ತನ್ನ ಜೀವನದ ಹೀನಾವಸ್ಥೆಯನ್ನು ಕುರಿತು ಆತ ನೋವಿನಿಂದ ಮಾತನಾಡುತ್ತಾನೆ. ಸ್ಟೆಲ್ಲಾ ಅವನ ಮಾತನ್ನು ಶಾಂತವಾಗಿ ಕೇಳುತ್ತಾಳೆ. ಅವನ ಬೆನ್ನಿನ ಗಾಯಗಳು, ಬೆಡ್ ಸೋರ್ಸ್, ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದವೆ ಎಂಬುದು ಗೊತ್ತಾಗುತ್ತದೆ. ಸುಬ್ಬಣ್ಣ ತನ್ನ ಜೀವನದ ಬಗ್ಗೆ ಬೇಸರಗೊಂಡು ತಾನು ಬಹಳ ಹಿಂದೆಯೂ ಸಾಯಬೇಕಾಗಿತ್ತು ಎಂದು ಹೇಳುತ್ತಾನೆ. ಇದರ ಮಧ್ಯೆ ಮತ್ತೊಬ್ಬಳು ಮೇರಿ ಸ್ಟೆಲ್ಲಾಳನ್ನು ಕರೆಯುತ್ತಾಳೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸುಬ್ಬಣ್ಣನ ಆತ್ಮಗೌರವ ಕುಸಿತ, ದೇಹದ ನೋವು ಮತ್ತು ಜೀವನದ ಬಗ್ಗೆ ಉಂಟಾದ ನಿರಾಸೆಯನ್ನು ಚಿತ್ರಿಸಲಾಗಿದೆ. ಮೇರಿ ಹೇಳಿದಾಗ ಸ್ಟೆಲ್ಲಾ ಕಣ್ಣಿನ ಮೂಲಕ ಏನಾಗಿದೆ ಎಂದು ಕೇಳುತ್ತಾಳೆ. ಫ್ರಾನ್ಸಿಸ್ ಬಂದಿದ್ದಾನೆ ಎಂದು ತಿಳಿದುಕೊಂಡಾಗ ಅವಳಿಗೆ ಸ್ವಲ್ಪ ಉತ್ಸಾಹ ಮತ್ತು ಆತಂಕ ಎರಡೂ ಉಂಟಾಗುತ್ತದೆ. ಅವನು ಬರುತ್ತೇನೆ ಎಂದಿದ್ದರೂ ಈಗ ಬಂದಿರುವುದು ಅವಳಿಗೆ ಅನಿಶ್ಚಿತವಾಗಿ ಅನ್ನಿಸುತ್ತದೆ. ಆದರೆ ಸುಬ್ಬಣ್ಣನ ಸ್ಥಿತಿಯನ್ನು ನೋಡಿದಾಗ ಅವನನ್ನು ಬಿಟ್ಟು ಹೋಗಲು ಅವಳ ಮನಸ್ಸಿಗೆ ಒಪ್ಪುವುದಿಲ್ಲ. ಆದರೂ ಕೆಲವೇ ನಿಮಿಷಗಳಲ್ಲಿ ಬಂದುಬಿಡುತ್ತೇನೆ ಎಂದು ಹೇಳಿ ಮೇರಿಯನ್ನು ಸುಬ್ಬಣ್ಣನ ಬಳಿ ಕೂತಿರಿಸಿ ಅವನ ಕೈಗೆ ಮೇರಿಯ ಕೈಯಿಟ್ಟು ಹೊರಟು ಹೋಗುತ್ತಾಳೆ. ಸ್ಟೆಲ್ಲಾಳ ಮನಸ್ಸು ಸುಬ್ಬಣ್ಣನ ಕಥೆಯಿಂದ ತುಂಬಿ ಹೋಗುತ್ತದೆ. ಅವನು ಜೀವನದಲ್ಲಿ ಮಾಡಿದ ತಪ್ಪುಗಳು, ಅವಮಾನಗಳು ಮತ್ತು ಪಶ್ಚಾತ್ತಾಪದಿಂದ ನರಕದಂಥ ಜೀವನ ನಡೆಸುತ್ತಿದ್ದಾನೆ ಎಂಬುದನ್ನು ಅವಳು ಅರಿತುಕೊಳ್ಳುತ್ತಾಳೆ. ಹುಲಿಯಂತೆ ಬದುಕಲಾರದೆ, ಸಾಯಲಾರದೆ, ಅವಮಾನದಲ್ಲಿ ನರಳುತ್ತಿರುವ ಸುಬ್ಬಣ್ಣನ ಸ್ಥಿತಿ ಅವಳನ್ನು ಆಳವಾಗಿ ಕಾಡುತ್ತದೆ. ತನ್ನ ಗಂಡನ ಹೊಂದಾಣಿಕೆ, ಫ್ರಾನ್ಸಿಸ್ನ ಅಪಾಯಕರ ಸಂಬಂಧ ಇವೆಲ್ಲವನ್ನೂ ಹೋಲಿಸಿ ನೋಡಿದಾಗ ಎಲ್ಲರೂ ಬದುಕುತ್ತಾ ನಿಧಾನವಾಗಿ ಸಾಯುತ್ತಿರುವಂತಿದೆ ಎಂಬ ಭಾವನೆ ಅವಳಲ್ಲಿ ಮೂಡುತ್ತದೆ. ಈ ಆಲೋಚನೆಗಳಿಂದ ಕಂಗಾಳಾಗಿ, ಏಕಾಂಗಿ ಮತ್ತು ಅಸಹಾಯಕತೆಯಿಂದ ಸ್ಟೆಲ್ಲಾ ರಿಕ್ಷಾದಲ್ಲಿ ಕೂತು ಅಳುತ್ತಾಳೆ. ಆ ರಾತ್ರಿ ಸುಬ್ಬಣ್ಣ ಸಾಯುತ್ತಾನೆ. ಸ್ಟೆಲ್ಲಾ ಆಸ್ಪತ್ರೆಗೆ ಬಂದಾಗ ಜನರು ಸೇರಿರುತ್ತಾರೆ. ಸುಬ್ಬಣ್ಣನ ಮಗ ಸುರೇಶ್ ಮತ್ತು ಸೊಸೆ ಸಾವಿತ್ರಿ ದುಃಖದಿಂದ ನಿಂತಿರುತ್ತಾರೆ. ಅವರ ಕಣ್ಣಲ್ಲಿ ನೋಡಲು ಸ್ಟೆಲ್ಲಾಳಿಗಾಗುವುದಿಲ್ಲ. ಅವಳು ಮೌನವಾಗಿ ಶವ ಸಾಗಿಸಲು ಸಹಾಯ ಮಾಡುತ್ತಾಳೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಜೀವನದ ಕಠಿಣ ಸತ್ಯಗಳು, ಪಾಪ, ಪಶ್ಚಾತ್ತಾಪ, ಏಕಾಂಗಿ ನೋವು ಮತ್ತು ಮರಣದ ಅಂತಿಮ ಶಾಂತಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.